ಹಾಯ್ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಅಟಾಮಿಕ್ ಪ್ಯಾಕಿಂಗ್ ಫ್ಯಾಕ್ಟರ್ ಆಫ್ HCP ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾವು ಲಾಸ್ಟ್ ವಿಡಿಯೋದಲ್ಲಿ FCC, BCC, ಸಿಂಪಲ್ ಕ್ಯೂಬ್ ನೋಡಿದ್ದೀವಿ. ಇದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಕ್ಯಾಲ್ಕುಲೇಷನು. ಯಾಕೆಂದರೆ ಇದು ಹೆಕ್ಸಾಗನಲ್ ಪ್ರಿಸಮ್ ಆಗಿರೋದ್ರಿಂದ ಇದರಲ್ಲಿ ಹೈಟ್ ಪ್ಯಾರಾಮೀಟರ್ ಸಹ ಇನ್ವಾಲ್ವ್ ಆಗಿರುತ್ತೆ. ಮೊದಲನೇದಾಗಿ ನಾವು ಇದರಲ್ಲಿ ಅಟಾಮಿಕ್ ಅರೇಂಜ್ಮೆಂಟ್ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಈ 6 ಹೆಕ್ಸಾಗನ್ ಕಾರ್ನರಲ್ಲಿ 6 ಆಟಮ್ಸ್ ಇರ್ತವೆ. ಅಂಡ್ ಈ ಟಾಪ್ ಹೆಕ್ಸಾಗನ್ ಕಾರ್ನರ್ಸ್ ಸಹ 6 ಆಟಮ್ಸ್ ಇರ್ತವೆ ಫ್ರೆಂಡ್ಸ್. ಹಾಗೂ ಈ ಟಾಪ್ ಹೆಕ್ಸಾಗನ್ ಈ ಲೇಯರ್ ಈ ಮಿಡ್ಲಲ್ಲಿ ಇಲ್ಲೂ ಸಹ ಒಂದು ಆಟಮ್ ಇರುತ್ತೆ. ಮತ್ತು ಈ ಬಾಟಮ್ ಲೇಯರ್ ಮಿಡ್ಲಲ್ಲೂ ಸಹ ಒಂದು ಆಟಮ್ ಇರುತ್ತೆ. ಹಾಗೂ ಎಕ್ಸಾಕ್ಟ್ಲಿ ಅಟ್ ಮಿಡಲ್ ಇನ್ ಬಿಟ್ವೀನ್ ದೀಸ್ ಟು ಲೇಯರ್ಸ್ ಅಲ್ಲಿ ಸಹ 3 ಕಂಪ್ಲೀಟ್ ಆಟಮ್ಸ್ ಇರುತ್ತೆ ಫ್ರೆಂಡ್ಸ್. ಈ ರೀತಿ 3 ಕಂಪ್ಲೀಟ್ ಆಟಮ್ಸ್ ಇರುತ್ತೆ. ರಿಯಲ್ ಆಗಿ ಈ ಹೆಕ್ಸಾಗನಲ್ಲಿ ಅಟಾಮಿಕ್ ಅರೇಂಜ್ಮೆಂಟ್ ಯಾವ ರೀತಿ ಅಂತ ನಾನು ತೋರಿಸ್ತೀನಿ ನೋಡಿ. ನನ್ನ ಹತ್ರ ಇಲ್ಲೊಂದು ಮಾಡೆಲ್ ಇದೆ. ಇದು ಹೆಕ್ಸಾಗನ್ ಕ್ಲೋಸ್ ಪ್ಯಾಕ್ ಮಾಡೆಲ್. ಇದು ಬಂದ್ಬಿಟ್ಟು ಫಸ್ಟ್ ಲೇಯರ್. ಅಂದರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಕಾಣಿಸ್ತಿದೆ ಅಲ್ವಾ ಈ ಹೆಕ್ಸಾಗನ್. ಆ್ಯಕ್ಚುಲಿ ಆ ಆಟಮ್ಸು ಒಂದಕ್ಕೊಂದು ಈ ರೀತಿ ಟಚ್ ಆಗಿರುತ್ತೆ. ಇದು ಹೆಕ್ಸಾಗನ್ ಮಿಡಲ್ ಆಟಮ್. ಈ ಆಟಮ್ ಈ 6 ಕಾರ್ನರ್ ಆಟಮ್ಸ್ಗೆ ಟಚ್ ಆಗಿರುತ್ತೆ. ಹಾಗೂ ಇಲ್ಲಿ ನೋಡಿ, ಈ ಮಿಡ್ಲಲ್ಲಿ 3 ಆಟಮ್ಸ್ ಇದಾವೆ ಅಂತ ಇಲ್ಲಿ ಹೇಳಿದ್ನಲ್ಲ, 1 2 3 ಆಟಮ್ಸ್ ಇವೆ. 1 2 ಆ್ಯಂಡ್ 3. ಈ 3 ಆಟಮ್ಸ್ ಸಹ ಒಂದಕ್ಕೊಂದು ಟಚ್ ಆಗಿರ್ತವೆ. ಹಾಗೂ ಇದು ಟಾಪ್ ಲೇಯರ್, ಅಂದರೆ ಇದು ಸೇಮ್. ಇದರಲ್ಲೂ ಸಹ ಇಲ್ಲಿ ಮಿಡಲಲ್ಲಿ ಒಂದು ಆಟಮ್ ಇದೆ. ಈ ಆಟಮ್ 6 ಕಾರ್ನರ್ ಆಟಮ್ಸ್ಗೆ ಟಚ್ ಆಗಿರುತ್ತೆ ಫ್ರೆಂಡ್ಸ್. ಇದರಲ್ಲಿ ಅಟಾಮಿಕ್ ಸ್ಟ್ಯಾಕಿಂಗ್ ಸೀಕ್ವೆನ್ಸ್ ಯಾವ ರೀತಿ ಇರುತ್ತಂದರೆ, ನೀವು ಮೊದಲನೇದಾಗಿ ಈ ಬಾಟಮ್ ಲೇಯರ್ನ ಎ ಅಂತ ಕನ್ಸಿಡರ್ ಮಾಡಿ. ದಿಸ್ ಈಸ್ ಎ ಲೇಯರ್. ಇದ್ರ ಮೇಲ್ಗಡೆ ಬಿ ಲೇಯರ್ ಇದೆ. ಇದ್ರ ಮೇಲ್ಗಡೆ ಹಾಗೆ ಈ ಎ ಲೇಯರು ರಿಪೀಟ್ ಆಗಿದೆ. ಇದ್ರ ಮೇಲ್ಗಡೆ ಹಾಗೆ ಬಿ ಲೇಯರ್ ರಿಪೀಟ್ ಆಗುತ್ತೆ. ಅಂದರೆ ಇದರಲ್ಲಿ ಸ್ಟ್ಯಾಕಿಂಗ್ ಸೀಕ್ವೆನ್ಸ್ ಮಾಡಿಬಿಟ್ಟು ಎ ಬಿ ಈ ರೀತಿ ಕಂಟಿನ್ಯೂಸ್ ಆಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ದಿಸ್ ಈಸ್ ಎ ಲೇಯರ್, ದಿಸ್ ಈಸ್ ಬಿ ಲೇಯರ್. ಇದಾದಮೇಲೆ ಹಾಗೆ ಎ ಲೇಯರ್ ರಿಪೀಟ್ ಆಗಿದೆ. ಇದಾದಮೇಲೆ ಹಾಗೆ ಬಿ ಲೇಯರ್. ಸೊ ಇದಂಗೆ ಕಂಟಿನ್ಯೂಸ್ ಆಗಿ ಹೋಗುತ್ತೆ. ಇದು ಸ್ಟ್ಯಾಕಿಂಗ್ ಸೀಕ್ವೆನ್ಸ್ ಫ್ರೆಂಡ್ಸ್. ಮೊದಲನೇದಾಗಿ ಎಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್ ಕ್ಯಾಲ್ಕುಲೇಟ್ ಮಾಡೋಣ ಫ್ರೆಂಡ್ಸ್. ಇನ್ ಕ್ಯೂಬಿಕಲ್ಲಿ ನಾವು ನೋಡಿದ್ವಿ, ಕಾರ್ನರ್ ಆಟಮ್ಸು ಓನ್ಲಿ 1/8 ಪೋರ್ಷನ್ ಮಾತ್ರನೇ ಯೂನಿಟ್ ಸೆಲ್ಲಲ್ಲಿ ಆಕ್ಯುಪೈ ಆಗಿರುತ್ತೆ. ಹಾಗೂ ಒಂದು ಕಾರ್ನರ್ ಆಟಮ್ 8 ಯೂನಿಟ್ ಸೆಲ್ ಜೊತೆಯಲ್ಲಿ ಶೇರ್ ಆಗಿರುತ್ತೆ. ಆದರೆ ಇಲ್ಲಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿರುವಂಥ ಈ ಕಾರ್ನರ್ ಆಟಮ್ಸು ಓನ್ಲಿ 1/6 ಪೋರ್ಷನ್ ಮಾತ್ರನೇ ಈ ಯೂನಿಟ್ ಸೆಲ್ ಒಳಗಡೆ ಇರುತ್ತೆ ಫ್ರೆಂಡ್ಸ್. 1/6 ಪೋರ್ಷನ್ ಇಂಟು ಆ ರೀತಿಯೂ ಎಷ್ಟು ಆಟಮ್ಸ್ ಇದಾವೆ ಅಂದರೆ 12 ಇದ್ದಾವೆ. ಇಲ್ಲಿ ಟಾಪ್ ಲೇಯರಲ್ಲಿ 6 ಆ್ಯಂಡ್ ಬಾಟಮ್ ಲೇಯರಲ್ಲಿ 6. ಸೊ 12 ಪ್ಲಸ್ ಹಾಗೂ ಈ ಹೆಕ್ಸಾಗನ್ ಮಿಡ್ಲಲ್ಲೂ ಸಹ ಈ ಆಟಮ್ಸ್ ಇದ್ದಾವೆ. ಇಲ್ಲೊಂದಿದೆ, ಇಲ್ಲೊಂದಿದೆ. ಇದ್ರ ಕಾಂಟ್ರಿಬ್ಯೂಷನು ಹಾಫ್ ಆಫ್ ದ ಆಟಮ್ ಇರುತ್ತೆ ಫ್ರೆಂಡ್. ಓನ್ಲಿ ಹಾಫ್ ಪೋರ್ಷನ್ ಮಾತ್ರನೇ ಯೂನಿಟ್ ಸೆಲ್ ಒಳಗಡೆ ಇರುತ್ತೆ. ದಟ್ ಈಸ್ ಹಾಫ್ ಇಂಟು ಆ ರೀತಿಯು 2 ಆಟಮ್ಸ್ ಇದ್ದಾವೆ. ಸೊ ನಾನು 2 ಬರಿತಾ ಇದ್ದೀನಿ. ನೆಕ್ಸ್ಟ್ ಈ ಮಿಡ್ಲಲ್ಲಿ ಅಂದರೆ ಈ ಲೇಯರ್, ಈ ಆಟಮ್ಸ್ ನೀವು ನೋಡ್ಬೋದು, ಕಂಪ್ಲೀಟ್ ಫುಲ್ ಆಟಮ್ ಮಧ್ಯಭಾಗದಲ್ಲಿದ್ದಾವೆ. ಹಾಗಾಗಿ ನಾನು 3 ಕಂಪ್ಲೀಟ್ ಆಟಮ್ ಬರಿತಾ ಇದ್ದೀನಿ. ಟೋಟಲ್ ಎಷ್ಟಾಗುತ್ತೆ ಅಂದರೆ, ಇದು 6 1 ಜಾ 6 2 2 + 1 + 3 ದಟ್ ಈಸ್ 6. 6 is the effective number of atoms in HCP friends. Next, coordination number, the number of nearest neighboring atoms. ಇದರಲ್ಲಿ ಫ್ರೆಂಡ್ಸ್ ನೀವು ಮೊದಲನೇದಾಗಿ ಈ ಫೇಸ್ ಸೆಂಟ್ರಲ್, ಈ ಹೆಕ್ಸಾಗನ್ ಫೇಸ್ ಸೆಂಟ್ರಲ್ ಇರೋಂಥ ಈ ಆಟಮ್ ಕನ್ಸಿಡರ್ ಮಾಡೋದಾದರೆ, ಇಲ್ಲಿ ನೋಡಿ, ಈ ಆಟಮ್ ಆಲ್ರೆಡಿ 6 ಆಟಮ್ಸ್ಗೆ ಟಚ್ ಆಗಿದೆ. 6 +
ಇದ್ರ ಕೆಳಗಡೆ ಈ ಬಾಟಮಲ್ಲಿ 3 ಆಟಮ್ಸ್ ಇದಾವಲ್ವ, ಬಿ ಲೇಯರ್ ಅಂದರೆ ಇದು, ಈ 3 ಆಟಮ್ಸ್ ಸಹ ಈ ಫೇಸ್ ಈ ಹೆಕ್ಸಾಗನ್ ಫೇಸ್ ಸೆಂಟರ್ ಆಟಮ್ಗೆ ಟಚ್ ಆಗಿರುತ್ತೆ. ಸೊ 6 + 3 9, ಹಾಗೂ ಇದ್ರ ಮೇಲ್ಗಡೆ ಅಗೇನ್ ಬಿ ಲೇಯರ್ ಸ್ಟ್ಯಾಕಿಂಗ್ ಸೀಕ್ವೆನ್ಸ್ ಹೇಳಿದ್ನಲ್ಲ, ಎ ಬಿ ಅಗೇನ್ ಎ ಅಗೇನ್ ಬಿ, ಅಂದರೆ ಇಲ್ಲಿ ಬಿ ಲೇಯರ್ ಅಗೇನ್ 3 ಆಟಮ್ಸ್ ಇರುತ್ತೆ ಇದ್ರ ಮೇಲ್ಗಡೆ. ಆ 3 ಆಟಮ್ಸ್ ಸಹ ಈ ಹೆಕ್ಸಾಗನ್ ಫೇಸ್ ಸೆಂಟರ್ ಆಟಮ್ಗೆ ಟಚ್ ಆಗಿರುತ್ತೆ. ಸೊ ಟೋಟಲ್ 3 + 6 + 3 ಟೋಟಲ್ 12 ಆಗುತ್ತೆ ಫ್ರೆಂಡ್ಸ್. Well is the coordination number in SCP. Next, A to R relation. A to R relation. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ಈ ಹೆಕ್ಸಾಗನಲ್ಲಿ ಇರುವಂಥ ಕಾರ್ನರ್ ಆಟಮ್ಸ್ ಒಂದಕ್ಕೊಂದು ಟಚ್ ಆಗಿದ್ದಾವೆ. ಸೊ ಹಾಗಾಗಿ ಈ ಹಾಫ್ ಆಫ್ ದ ಡಿಸ್ಟೆನ್ಸ್ ಬಂದ್ಬಿಟ್ಟು ಆರ್ ಆ್ಯಂಡ್ ರಿಮೈನಿಂಗ್ ಇದು ಆರ್ ಆಗುತ್ತೆ. ಸೊ ಟೋಟಲ್ ಎ ಈಕ್ವಲ್ಸ್ ಟು 2R ಆಗುತ್ತೆ. ಆರ್ ಪ್ಲಸ್ ಆರ್ 2R. A equals to 2R. ಬಟ್ ಇನ್ ಕೇಸ್ ಆಫ್ BCC ಆ್ಯಂಡ್ FCC ಅಲ್ಲಿ ನಾವು BCC ಅಲ್ಲಿ ಬಾಡಿ ಡಯಾಗನಲ್ ಕನ್ಸಿಡರ್ ಮಾಡಿದ್ವಿ ಆ್ಯಂಡ್ FCC ಅಲ್ಲಿ ಫೇಸ್ ಡಯಾಗನಲ್ನ ಕನ್ಸಿಡರ್ ಮಾಡಿದ್ವಿ. ಯಾಕೆಂದರೆ ಅಲ್ಲಿ ಕಾರ್ನರ್ ಆಟಮ್ಸು ಒಂದ್ಕೊಂಡು ಟಚ್ ಆಗಿರಲ್ಲ. ಸೊ ಅಲಾಂಗ್ ಬಾಡಿ ಡಯಾಗನಲ್ ಆ್ಯಂಡ್ ಅಲಾಂಗ್ ಫೇಸ್ ಡಯಾಗನಲ್ನು ಕಂಟಿನ್ಯೂಸ್ ಅರೇಂಜ್ಮೆಂಟ್ ಇರುತ್ತೆ ಅದರಲ್ಲಿ, BCC ಆ್ಯಂಡ್ FCC ರೆಸ್ಪೆಕ್ಟಿವ್ಲಿ. ಹಾಗಾಗಿ ನಾವು ಆ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇದರಲ್ಲಿ ಡೈರೆಕ್ಟಾಗಿ ಕಾರ್ನರ್ ಆಟಮ್ಸು ಒಂದ್ಕೊಂಡು ಟಚ್ ಆಗಿರೋದ್ರಿಂದ ನಾವು ಡೈರೆಕ್ಟಾಗಿ A ಈಕ್ವಲ್ಸ್ ಟು 2R ಅಂತ ಬರೆದಿದ್ದೀವಿ. ನೆಕ್ಸ್ಟ್, ಅಟಾಮಿಕ್ ಪ್ಯಾಕಿಂಗ್ ಫ್ಯಾಕ್ಟರ್. ಫ್ರೆಂಡ್ಸ್, ನಮಗೆ ಫಾರ್ಮುಲಾ ಗೊತ್ತಿದೆ, ವಾಲ್ಯೂಮ್ ಆಫ್ ದಿ ಆಟಮ್ ಬೈ ವಾಲ್ಯೂಮ್ ಆಫ್ ದಿ ಯೂನಿಟ್ ಸೆಲ್. ನಾನು ಇಲ್ಲಿ ಮತ್ತೆ ಇನ್ನೊಂದ್ಸಲ ಬರೀತಿದ್ದೆ ನೋಡಿ, ವಾಲ್ಯೂಮ್ ಆಫ್ ಆಟಮ್ಸ್ ಇನ್ ದ ಯೂನಿಟ್ ಸೆಲ್ ಬೈ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್. ಫ್ರೆಂಡ್ಸ್, ವಾಲ್ಯೂಮ್ ಆಫ್ ಆಟಮ್ಸ್ ಇದು ಯಾವ ರೀತಿ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ದಟ್ ಈಸ್ ಎಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್ ಇಂಟು ವಾಲ್ಯೂಮ್ ಆಫ್ ಸ್ಪಿಯರ್. ದಟ್ ಈಸ್ 6 ಇಂಟು 4/3 πr³ ಆ್ಯಂಡ್ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್ ಇದರಲ್ಲಿ ಯಾವ ರೀತಿ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡೋದಾದರೆ, ಇದು ಹೆಕ್ಸಾಗನಲ್ ಪ್ರಿಸಮ್ ಆಗಿರೋದ್ರಿಂದ ಮೊದಲು ಈ ಬೇಸಲ್ಲಿರುವಂಥ ಈ ಬೇಸ್ ಲೇಯರ್, ದಟ್ ಈಸ್ ದಿಸ್ ಹೆಕ್ಸಾಗನ್, ಇದ್ರದ್ದು ಏರಿಯಾ ಕಂಡುಹಿಡ್ಬಿಟ್ಟು ನೆಕ್ಸ್ಟ್ ಇದು ಹೈಟ್ ಇದೆ. ಈ ಹೈಟ್ ಎಷ್ಟು ಅಂತಂದರೆ ಇಲ್ಲಿಂದ ಇಲ್ಲಿವರೆಗೆ ಸಿ ಫ್ರೆಂಡ್ಸ್. ಇದು ಈ ಹೈಟ್ ಬಂದ್ಬಿಟ್ಟು ಸಿ ಅಂದ್ಬಿಟ್ಟು ಏರಿಯಾ ಆಫ್ ದ ಬೇಸ್ ಇಂಟು ಹೈಟ್ ಮಾಡಿದರೆ ನಮಗೆ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್ ಸಿಗುತ್ತೆ. ಏರಿಯಾ ಆಫ್ ಬೇಸ್ ಇಂಟು ಹೈಟ್. ಈ ಏರಿಯಾ ಆಫ್ ಬೇಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಾದರೆ, ನಾನು ಇಲ್ಲಿ ಇನ್ನೊಂದ್ಸಲ ಈ ಬಾಟಮ್ ಲೇಯರ್ನ ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಿ ನೋಡಿ. ನಾನು ಇದಕ್ಕೆ ನೇಮ್ಸ್ ಕೊಡ್ತಾ ಇದ್ದೀನಿ. ಸೊ ಇದು ನಮಗೆಲ್ಲ ಗೊತ್ತಿದ್ದಿಲ್ಲ ಅಟಾಮಿಕ್ ಅರೇಂಜ್ಮೆಂಟ್ ಯಾವ ರೀತಿ ಇರುತ್ತೆ ಅಂತ. ಕಾರ್ನರ್ಲಿ ಈ ರೀತಿ 6 ಕಾರ್ನರ್ ಆಟಮ್ಸ್ ಅನ್ನು ಒಂದು ಫೇಸ್ ಸೆಂಟ್ರಲ್ಲಿ ಒಂದಿರುತ್ತೆ. ಸೊ ನಾನು ಇದನ್ನ ಪಾಯಿಂಟ್ಸ್ ಥರ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಇಲ್ಲಿ, ಬಟ್ ರಿಯಲ್ ಆಗಿ ಒಂದಕ್ಕೊಂದು ಟಚ್ ಆಗಿರುತ್ತೆ ಆಟಮ್ಸ್. ಸೊ ನೀವು ಇದನ್ನ ಜಾಯಿನ್ ಮಾಡಿದರೆ ಈ ಲೈನ್ನ ಡಯಾಗನಲ್ಲಿ ಥ್ರೂ ಸೆಂಟರ್ ಆಟಮ್, ಸೊ ನಿಮಗೆ ಈ ರೀತಿ 6 ಈಕ್ವಿಲ್ಯಾಟರಲ್ ಟ್ರಯಾಂಗಲ್ಸ್ ಫಾರ್ಮ್ ಆಗುತ್ತೆ ಫ್ರೆಂಡ್ಸ್. ಮೊದಲು ನೀವು ಇಲ್ಲಿ ಏನು ಮಾಡ್ತೀರ ಅಂದರೆ, ಇದಕ್ಕೊಂದು ನಾನು ನೇಮ್ ಕೊಡ್ತಾ ಇದ್ದೀನಿ. ಇದು ಎಮ್ ಅಂದ್ಬಿಟ್ಟು ಈ ಮಿಡಲ್ ಪಾಯಿಂಟ್. ಇದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಆಗಿರೋದ್ರಿಂದ ಮೊದಲು ನಾವು ಒಂದು ಟ್ರಯಾಂಗಲ್ನ ಏರಿಯಾ ಫೈಂಡ್ ಔಟ್ ಮಾಡೋಣ. ಆ ಬಂದಂಥ ಏರಿಯಾದಿಂದ ಮಲ್ಟಿಪ್ಲೈ ಬೈ 6, ಆ ರೀತಿ 6 ಟ್ರಯಾಂಗಲ್ಸ್ ಇದ್ದಾವೆ ಮಾಡಿದರೆ ನಮಗೆ ಈ ಏರಿಯಾ ಆಫ್ ದ ಬೇಸ್ ಗೊತ್ತಾಗುತ್ತೆ. ಸೊ ನಾನು ಇಲ್ಲಿ ನೋಡಿ ಮಾಡ್ತಾ ಇದ್ದೀನಿ ಯಾವ ರೀತಿ ಅಂತ. ಸೊ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ AMB. ಸೊ ನಮಗೆ ಫಾರ್ಮುಲಾ ಗೊತ್ತಿದೆ ಫ್ರೆಂಡ್ಸ್, ದಟ್ ಈಸ್ ಹಾಫ್ ಇಂಟು ಬೇಸ್ ಇಂಟು ದಟ್ ಈಸ್ ನೆಕ್ಸ್ಟ್ ಹೈಟ್. ನಾನು ಈ ಟ್ರಯಾಂಗಲ್ ಸಪ್ರೇಟ್ ಮತ್ತೆ ಡ್ರಾ ಮಾಡ್ತಾ ಇದ್ದೀನಿ.
this is A, this is B, and this is M, and this is the height of the triangle. Say this is named as O. Next, half into, so ಈ ಬೇಸ್ ಅಂದರೆ ಎ ಬಿ, ನಮಗೆ ಗೊತ್ತಿದೆ ಈ ವ್ಯಾಲ್ಯೂ ಎ ಇಲ್ಲಿದೆ ಅಲ್ವಾ, ಎ ಇಂಟು ಅಂಡ್ ಹೈಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂದರೆ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಲ್ವಾ, ನೀವು ಇಲ್ಲಿ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿ ನಿಮಗೆ ಈ ವ್ಯಾಲ್ಯೂ ಗೊತ್ತಾಗುತ್ತೆ. ಹೇಗೆಂದರೆ ಎಮ್ ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಒ ಬಿ ಸ್ಕ್ವೇರ್ ಪ್ಲಸ್ ಒ ಎಮ್ ಸ್ಕ್ವೇರ್. ನಮಗೆ ಎಮ್ ಬಿ ಈ ವ್ಯಾಲ್ಯೂ ಗೊತ್ತಿದೆ, ಈ ವ್ಯಾಲ್ಯೂ ಇದು ಸಹ ಎ ಆಗಿರುತ್ತೆ, ಬಿಕಾಸ್ ಡಿಸ್ಟೆನ್ಸ್ ಬಿಟ್ವೀನ್ ನೇಬರಿಂಗ್ ಆಟಮ್ಸ್. ಸೊ ದಿಸ್ ಈಸ್ ಎ ಫ್ರಮ್ ಹಿಯರ್ ಟು ಹಿಯರ್, ಆಲ್ಸೋ ಎ, ದಿಸ್ ಇಸ್ ಆಲ್ಸೋ ಎ. ಎಮ್ ಬಿ ಈಸ್ ಎ, ಎಮ್ ಬಿ ಸ್ಕ್ವೇರ್ ಈಸ್ ಎ ಸ್ಕ್ವೇರ್, ಆ್ಯಂಡ್ ಒ ಬಿ ನಮಗೆ ಟೋಟಲ್ ಲೆಂತ್ ಎ ಗೊತ್ತಿದೆ, ಈ ಒ ಬಿ ಹಾಫ್ ಅಂದರೆ a/2 ಆಗುತ್ತೆ, a/2 ಹೋಲ್ ಸ್ಕ್ವೇರ್ ಪ್ಲಸ್ ಒ ಎಮ್. ಈ ಒ ಎಮ್ ನಮಗೆ ಈ ವ್ಯಾಲ್ಯೂ ಗೊತ್ತಿಲ್ಲ, ಸೊ ಒ ಎಮ್ ಸ್ಕ್ವೇರ್ ಹಾಗೆ ಬರ್ತಿದ್ದೀನಿ ನಾನು, ಒ ಎಮ್ ಸ್ಕ್ವೇರ್ ಈ ಕಡೆ ಬರಿತಾ ಇದ್ದೀನಿ. ಒ ಎಮ್ ಸ್ಕ್ವೇರ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಮೈನಸ್ ಈ a/2 ಹೋಲ್ ಸ್ಕ್ವೇರ್ a²/4 ಆಗುತ್ತೆ. ಸೊ ಒ ಎಮ್ ಈಕ್ವಲ್ಸ್ ಟು, ಇದು ಎಲ್ ಸಿ ಎಮ್ 4 ತೊಗೊಂಡ್ರೆ 4a² ಮೈನಸ್ 3a², 1a², ಟೋಟಲ್ 3a²/4 ಆಗುತ್ತೆ ಫ್ರೆಂಡ್ಸ್. ಸೊ ಒ ಎಮ್ ಈಕ್ವಲ್ಸ್ ಟು ನೀವು ಸ್ಕ್ವೇರ್ ರೂಟ್ ಈ ಕಡೆ ಹೋದರೆ ರಿಮೈನಿಂಗ್ ಉಳಿಯೋದು √3 ಆ್ಯಂಡ್ √3a/2 ಆಗುತ್ತೆ ಈ ವ್ಯಾಲ್ಯೂ. ಸೊ ಒ ಎಮ್ ಅಂದರೆ ದಟ್ ಈಸ್ ಹೈಟ್ ವ್ಯಾಲ್ಯೂ ಏನು, √3a/2. ದಿಸ್ ಈಸ್ ದ ಹೈಟ್ ಆಫ್ ದಿಸ್ ಇಕ್ವಿಲೇಟರಲ್ ಟ್ರಯಾಂಗಲ್ ಫ್ರೆಂಡ್ಸ್. ಸೊ ಇದನ್ನ ಸಿಂಪ್ಲಿಫೈ ಮಾಡಿದರೆ ನಿಮಗೆ ಓಕೆ √3a² ಆಗುತ್ತೆ, ಇದು ನ್ಯೂಮರೇಟರಲ್ಲಿ √3a²/4, √3a²/4 ಆಗುತ್ತೆ. ದಿಸ್ √3a²/4 is the area of this AMB triangle, that is this equilateral triangle area. ಈ √3a²/4 ಆಗುತ್ತೆ. ಸೊ ನಾವೀಗ ಈ ಟೋಟಲ್ ಏರಿಯಾ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದಂದರೆ, ಈ ಏರಿಯಾ ಈ ಬಂದಂಥ ಈ ಒನ್ ಟ್ರಯಾಂಗಲ್ ಏರಿಯಾ ಇಂಟು 6 ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಇಲ್ಲೇ ಮಲ್ಟಿಪ್ಲೈ ಮಾಡ್ತಾಯಿದ್ದೀನಿ, ಇಂಟು 6 ಇಟ್ ವಿಲ್ ಗಿವ್, ದಿಸ್ ಈಸ್ 2 3, ದಟ್ ಈಸ್ ನಥಿಂಗ್ ಬಟ್ 3√3a²/2. ಸೊ ದಿಸ್ ಈಸ್ ದ ಏರಿಯಾ ಆಫ್ ದ ಬೇಸ್. ನಾನು ಈ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಇಲ್ಲಿ 6 ಇಂಟು 4/3 πr³ by area of the base is this 3√3a²/2 and into height ಅಂದರೆ ಇಲ್ಲಿ c ಇದೆ ಫ್ರೆಂಡ್ಸ್. ಓಕೆ ಎಸ್ ಫ್ರೆಂಡ್ಸ್, ನೀವು ಇನ್ನೊಂದು ತಿಳ್ಕೊಂಡಿರಿ, ಏನಂದರೆ ಈ a = 2r ಅಲ್ವಾ, a = 2r, ದಿಸ್ ಈಸ್ ನಥಿಂಗ್ ಬಟ್, ನಾನು ಇಲ್ಲೇ ಮುಂದ್ಗಡೆ ಬರಿತಾ ಇದ್ದೀನಿ, r = a/2. ಸೊ r = a/2 ಆದರೆ r³ = a³/8 ಆಗುತ್ತೆ ಈ ವ್ಯಾಲ್ಯೂ. ಸೊ ನಾನು ಇಲ್ಲಿ r³ ಜಾಗದಲ್ಲಿ ಇದು a³/8ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ನೋಡಿ, ಇಲ್ಲಿ ಬರಿತಾ ಇದ್ದೀನಿ ಈ ಸ್ಟೆಪ್ಪು. ಸಿಕ್ಸ್ ಇಂಟು 4/3 π r³ ಇದೆಯಲ್ಲ, ಆ ಜಾಗದಲ್ಲಿ a³/8 ಬರಿತಾ ಇದ್ದೀನಿ, a³/8 ಹೋಲ್ ಡಿವೈಡೆಡ್ ಬೈ ದಿಸ್ 3√3a²/2 ಇಂಟು c.
ದಿಸ್ ಎ ಸ್ಕ್ವಯರ್ ಆ್ಯಂಡ್ ಎ ಕ್ಯೂಬ್, ಇಲ್ಲಿ ಎ ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತೆ, ರಿಮೈನಿಂಗ್ ಈಸ್ ಎ ಉಳಿಯುತ್ತೆ ಇಲ್ಲಿ. ಸೊ ಇದು ನಾನು ಸಿಂಪ್ಲಿಫೈ ಮಾಡಿ ಬರೀತೀನಿ ನೋಡಿ. ಇದೆಲ್ಲ ನಾನು ಈ ವ್ಯಾಲ್ಯೂ ನಾನು ಡಿನಾಮಿನೇಟರಲ್ಲಿ ಮತ್ತು ಈ ವ್ಯಾಲ್ಯೂ ನ್ಯೂಮಿನೇಟರ್ ಬರ್ಕೊತಾ ಇದ್ದೀನಿ. 6 × 4 × 5 × ಎ, ರಿಮೈನಿಂಗ್ ಈ 3ನ ನಾನು ಇಲ್ಲಿ ಡಿನಾಮಿನೇಟರಲ್ಲಿ ಬರ್ತೀನಿ. 3 × 3 × √3 × c, and this 2 will goes to numerator. ಫ್ರೆಂಡ್ಸ್, ನಮಗೆ ಈ ಹೆಕ್ಸಾಗನಲ್ ಕ್ಲೋಸ್ ಪ್ಯಾಕ್ಡ್ ಇದರಲ್ಲಿ ಐಡಿಯಲ್ C/A ರೇಷಿಯೋ ಅಂತ ಬರುತ್ತೆ. ಐಡಿಯಲ್ C/A ರೇಷಿಯೋ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ವ್ಯಾಲ್ಯೂ, ಅದು ಫಾರ್ ಐಡಿಯಲ್ HCP ಮಾತ್ರನೇ. ಸೊ ಇಲ್ಲಿ ಬರಿತಿದ್ದೀನಿ ಫ್ರೆಂಡ್ಸ್, ಇಲ್ಲಿ ಹಾಕ್ತಿದ್ದೀನಿ C/A ರೇಷಿಯೋ ಈಕ್ವಲ್ಸ್ ಟು 1.633. ಇದು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಫಾರ್ ಐಡಿಯಲ್ HCP ಕ್ರಿಸ್ಟಲ್ಗೆ. ಓಕೆ, ಈ ವ್ಯಾಲ್ಯೂ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಇದು ಎಷ್ಟಾಗುತ್ತಂದರೆ 6 × 4 × 5 × 2 by this is 9 √3 into, ಫ್ರೆಂಡ್ಸ್, C/A is 1.633. ಅದೇ A/C ಆದರೆ ಇದು ರಿವರ್ಸ್ ಆಗುತ್ತೆ, ರೆಸಿಪ್ರೋಕಲ್ 1/1.63 ಆಗುತ್ತೆ. ಸೊ 1/1.633. ನೀವು ಈ ವ್ಯಾಲ್ಯೂನ ಕ್ಯಾಲ್ಸಿನಲ್ಲಿ ಹಾಕಿ ನೋಡಿದರೆ ನಿಮಗೆ ಎಷ್ಟು ಬರುತ್ತೆ ಅಂದರೆ 0.74, ದಟ್ ಈಸ್ 74% ಅಟಾಮಿಕ್ ಪ್ಯಾಕಿಂಗ್ ಫ್ಯಾಕ್ಟರ್ ಆಫ್ HCP ಬರುತ್ತೆ ಫ್ರೆಂಡ್ಸ್. ಅಂದರೆ ಇದರ ಅರ್ಥ 74% ಆಫ್ ದ ಆಟಮ್ಸ್ ಈ ಯೂನಿಟ್ ಸೆಲ್ ಒಳಗಡೆ ಆಕ್ಯುಪೈ ಆಗಿರುತ್ತೆ, ರಿಮೈನಿಂಗ್ 26% ವಾಯ್ಡ್ಸ್ ಇರುತ್ತೆ ಫ್ರೆಂಡ್ಸ್. ಸೊ ಇದು HCP ಕ್ಯಾಲ್ಕುಲೇಷನ್ ಫ್ರೆಂಡ್ಸ್. ಈ C/A ರೇಷಿಯೋ ಈ 1.633 ಇದೆಯಲ್ಲೋ, ಇದು ಯಾವ ರೀತಿ ಬಂತು ಅಂದ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ವಿತ್ ಪ್ರೂಫ್ ನಾನು ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಫ್ರೆಂಡ್ಸ್, ಟಿಲ್ ನೌ ನಾನು ಸಿಂಪಲ್ ಕ್ಯೂಬಿಕ್, BCC, FCC ಆ್ಯಂಡ್ HCP ಬಗ್ಗೆ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಸೊ ಇದು ಎಲ್ಲ ಕ್ಯಾಲ್ಕುಲೇಷನ್ ಬಗ್ಗೆ ನಾನು ಇಲ್ಲೊಂದು ಟೇಬಲ್ ಡ್ರಾ ಮಾಡಿದ್ದೀನಿ, ನೋಡ್ಬೋದು. ಸಿಂಪಲ್ ಕ್ಯೂಬಿಕ್, BCC, FCC ಆ್ಯಂಡ್ HCP, ಯೂನಿಟ್ ಸೆಲ್ ವಾಲ್ಯೂಮ್, ದಟ್ ಈಸ್ ವಾಲ್ಯೂಮ್ ಆಫ್ ಯೂನಿಟ್ ಸೆಲ್ಲು ಯಾವ ರೀತಿ ಇದೆ, ಆ್ಯಂಡ್ ಎಫೆಕ್ಟಿವ್ ನಂಬರ್ ಆಫ್ ಆಟಮ್ಸ್, ಕೋಆರ್ಡಿನೇಷನ್ ನಂಬರ್, A to R ರಿಲೇಷನ್, ಅಟಾಮಿಕ್ ಪ್ಯಾಕಿಂಗ್ ಫ್ಯಾಕ್ಟರ್, ಎಕ್ಸಾಂಪಲ್ಸ್, ಇದೆಲ್ಲದನ್ನು ಸಹ ನಾನು ಈ ಟೇಬಲಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್. ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ ಅವ್ರಿಗೆ ಈ ಟೇಬಲ್ ಚೆನ್ನಾಗಿ ಜ್ಞಾಪಿಟ್ಕೊಂಡ್ರೆ ಸಾಕು, ಅವರು ಈ ಕ್ಯಾಲ್ಕುಲೇಷನ್ ಅವೆಲ್ಲ ಅವಸರ ಇಲ್ಲ. ಬಟ್ ಯಾರು ಸೆಕೆಂಡ್ ಇಯರಲ್ಲಿದ್ದಾರೆ, ಡಿಪ್ಲೊಮಾ ಮೆಟ್ಲರಿ ಸೆಕೆಂಡ್ ಇಯರಲ್ಲಿದ್ದರೆ ಅವರು ಕ್ಯಾಲ್ಕುಲೇಷನ್ ಎಲ್ಲರೂ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ಸೆಮಿಸ್ಟರ್ ಎಕ್ಸಾಮ್ಸಲ್ಲಿ ಅದು ಪಕ್ಕ ನಿಮಗೆ ಸೆಮ್ ಎಕ್ಸಾಮ್ಸಲ್ಲಿ ಕೇಳ್ತಾರೆ 10 ಮಾರ್ಕ್ಸ್ಗೆ. ಸೊ ಇದಿಷ್ಟು ಫ್ರೆಂಡ್ಸ್, ನಿಮಗೆ ಇಲ್ಲೊಂದು ಡೌಟ್ಸ್ ಇರ್ಬೋದು, ಈ ಕ್ರಿಸ್ಟಲ್ ಸ್ಟ್ರಕ್ಚರು ಆ್ಯಂಡ್ A ವ್ಯಾಲ್ಯೂ, ದಟ್ ಈಸ್ ಲ್ಯಾಟಿಸ್ ಪ್ಯಾರಾಮೀಟರ್, ಇವನ್ನೆಲ್ಲ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಯಾವುದಾದ್ರು ಒಂದು ಟೆಸ್ಟ್ ಇರಬೇಕಲ್ವ. ಫಾರ್ ಎಕ್ಸಾಂಪಲ್, ಒಬ್ರು ಯಾರೋ ಹೊಸ ಮೆಟಲ್ನ ಇನ್ವೆಂಟ್ ಮಾಡಿದ್ದಾರೆ ಅಂದ್ಕೊಳ್ಳಿ, ಆ ಮೆಟಲ್ಗೆ ಕ್ರಿಸ್ಟಲ್ ಸ್ಟ್ರಕ್ಚರು ಆ್ಯಂಡ್ ಲ್ಯಾಟಿಸ್ ಪ್ಯಾರಾಮೀಟರ್ ಇವೇನೂ ಗೊತ್ತಿಲ್ಲ. ಸೊ ಅದನ್ನೆಲ್ಲ ಫೈಂಡ್ ಔಟ್ ಮಾಡಬೇಕಂದ್ರೆ ಒಂದು ಟೆಕ್ನಿಕ್ ಇರಬೇಕಲ್ಲ. ಎಸ್ ಫ್ರೆಂಡ್ಸ್, ಅದಕ್ಕೊಂದು ಟೆಕ್ನಿಕ್ ಇದೆ. ಅದು ಏನು ಅಂತಂದರೆ ಎಕ್ಸ್ರೇ ಡೈಫ್ರಾಕ್ಷನ್. ಸೊ ಈ ಟೆಸ್ಟಲ್ಲಿ ಮೆಟಲಲ್ಲಿರುವಂಥ ಕ್ರಿಸ್ಟಲ್ ಸ್ಟ್ರಕ್ಚರ್ ಯಾವುದು ಅಂತ ನಾವು ಐಡೆಂಟಿಫೈ ಮಾಡ್ಬೋದು ಫ್ರೆಂಡ್ಸ್, ಈ ಒಂದು ಟೆಕ್ನಿಕ್ ಯೂಸ್ ಮಾಡಿಬಿಟ್ಟು, ದಟ್ ಈಸ್ ಎಕ್ಸ್ರೇ ಡೈಫ್ರಾಕ್ಷನ್ ಟೆಕ್ನಿಕ್. ಥ್ಯಾಂಕ್ ಯು ಫ್ರೆಂಡ್ಸ್.